ಮೊದಲಿಗೆ ಗೂಗಲ್ ಮೈಕ್ರೋಸಾಫ್ಟ್ ವಿಂಡೋಸ್ 11ಗೆ ಹೋಗಿ ಮೊದಲ ಲಿಂಕ್ ಮೈಕ್ರೋಸಾಫ್ಟ್ ವಿಂಡೋಸ್ 11 ನ ಡೌನ್ಲೋಡ್ ಪುಟಕ್ಕೆ ಹೋಗುತ್ತೆ. ಡೌನ್ಲೋಡ್ ಪುಟದಲ್ಲಿ 3 ಆಯ್ಕೆಗಳಿವೆ. ಡೌನ್ಲೋಡ್ ವಿಂಡೋಸ್ ಡಿಸ್ಕ್ ಎಸ್ಒ ಎಂದು ಹೆಸರಿಸಲಾದ 3ನೇ ಆಯ್ಕೆಗೆ ಹೋಗಿ 64 ಡಿವೈಸ್ ಕ್ಲಿಕ್ ಮಾಡಿ ಮತ್ತು ಪ್ರಕ್ರಿಯೆಯು ಪ್ರಾರಂಭವಾಗುವವರೆಗೆ ಕಾಯಿರಿ. ವ್ಯಾಲಿಡೇಟಿಂಗ್ 1-2 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ವ್ಯಾಲಿಡೇಷನ್ ಮುಗಿದ ನಂತರ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ 64 ಬಿಟ್ ಡೌನ್ಲೋಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದು ಲಿಂಕ್ ಅನ್ನು ಜನರೇಟ್ ಮಾಡಿದ ನಂತರ ಡೌನ್ಲೋಡ್ ಪ್ರಾರಂಭಿಸುತ್ತದೆ. ಇಲ್ಲಿ ಎಸ್ಒ ಫೈಲ್ ಗಾತ್ರವು ಸುಮಾರು 5.7 GB ಅನ್ನು ಹೊಂದಿದೆ. ನಾನು ಈಗಾಗಲೇ ಎಸ್ಒ ಅನ್ನು ಡೌನ್ಲೋಡ್ ಮಾಡಿದ್ದೇನೆ. ಈಗ ರೂಫಸ್ ವೆಬ್ಸೈಟ್ಗೆ ಹೋಗಿ ಮತ್ತು ರೂಫಸ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಅದು ತುಂಬಾ ಚಿಕ್ಕ ಫೈಲ್ ಆಗಿದೆ ಮತ್ತು ರೂಫಸ್ ಅನ್ನು ಕ್ಲಿಕ್ ಮಾಡಿ. ಇದು ಮೈಕ್ರೋಸಾಫ್ಟ್ ಯೂಸರ್ ಕಂಟ್ರೋಲ್ ಪಾಪ್ಅಪ್ ವಿಂಡೋ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಂನಲ್ಲಿ ಕನಿಷ್ಠ 8 GB ಸ್ಟೋರೇಜ್ ಹೊಂದಿರುವ ಪೆನ್ ಡ್ರೈವ್ ಹಾಕಿ. ನೀವು ನಿಖರವಾದ ಪೆನ್ ಡ್ರೈವ್ ಅನ್ನು ಆಯ್ಕೆ ಮಾಡಿದ್ದೀರಿ ಕ್ಲಿಕ್ ಮಾಡಿ. ನಂತರ ಬೂಟ್ ವಿಭಾಗದಲ್ಲಿ ಡಿಫಾಲ್ಟ್ ಡಿಸ್ಕ್ ಓಎಸ್ ಮೇಲೆ ಕ್ಲಿಕ್ ಮಾಡಿ. ಆದ್ದರಿಂದ ಸೆಲೆಕ್ಟ್ ಕ್ಲಿಕ್ ಮಾಡಿ. ನಂತರ ನೀವು ಐಸೋ ಡೌನ್ಲೋಡ್ ಆಗಿರುವ ಮಾರ್ಗವನ್ನು ಬ್ರೌಸ್ ಮಾಡಿ. ಡಿಫಾಲ್ಟ್ ಆಗಿ ಡೌನ್ಲೋಡ್ ಫೋಲ್ಡರ್ ಆಗಿರುತ್ತದೆ. ರೂಪಸ್ ಸ್ವಯಂಚಾಲಿತವಾಗಿ ಉಳಿದ ಸೆಟ್ಟಿಂಗ್ಗಳನ್ನು ಹೊಂದಿಸುತ್ತದೆ. ಈ ವಿಡಿಯೋ ಲೋಕಲ್ ಅಕೌಂಟ್ ಆಫ್ಲೈನ್ ಇನ್ಸ್ಟಾಲೇಷನ್ ಆದ್ದರಿಂದ ನಾವು ಕಸ್ಟಮೈಸ್ ಇನ್ಸ್ಟಾಲೇಷನ್ ಅನ್ನು ಗುರುತಿಸಬೇಡಿ ಮತ್ತು ಅಕ್ ಕ್ಲಿಕ್ ಮಾಡಿ ಮತ್ತು ಸ್ಟ್ರಾಕ್ ಕ್ಲಿಕ್ ಮಾಡಿ. ಇದು ಐಸೋ ಅನ್ನು ಪೆನ್ ಡ್ರೈವ್ಗೆ ಬರೆಯಲು ಪ್ರಾರಂಭಿಸುತ್ತದೆ. ತಾಳ್ಮೆಯಿಂದಿರಿ, ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಪೆನ್ ಡ್ರೈವ್ನಲ್ಲಿ ಬರೆಯುವಿಕೆಯು ಮುಗಿದ ನಂತರ ಪೆನ್ ಡ್ರೈವ್ ಅನ್ನು ಅನ್ಪ್ಲಗ್ ಮಾಡಿ ಮತ್ತು ನಿಮ್ಮ ಪಫ ಅಥವಾ ಲ್ಯಾಪ್ಟಾಪ್ಗೆ ಸೇರಿಸಿ. ಇಲ್ಲಿ ನಾನು ವರ್ಚುವಲ್ ಬಾಕ್ಸ್ ಅನ್ನು ಬಳಸುತ್ತಿದ್ದೇನೆ. ಪಿಸಿ ಅಥವಾ ಲ್ಯಾಪ್ಟಾಪ್ಗೆ ಸ್ಟೆಪ್ಸ್ ಹೋಲುತ್ತವೆ. ಒಮ್ಮೆ ಪೆನ್ ಡ್ರೈವ್ ಅನ್ನು ಸೇರಿಸಿದಾಗ ಮತ್ತು 8 ಅಥವಾ 12 ಅನ್ನು ಒತ್ತುವ ಮೂಲಕ ಬೂಟ್ ಮೆನುಗೆ ಹೋಗಿ. ನಂತರ ಪೆನ್ ಡ್ರೈವ್ ಆಯ್ಕೆ ಮಾಡಿ ಎಂಟರ್ ಒತ್ತಿರಿ. ಇದು ಸಿಡಿಯಿಂದ ಬೂಟ್ ಮಾಡಲು ಯಾವುದೇ ಬೂಟ್ ಸ್ಪೇಸ್ ಅನ್ನು ಒತ್ತಿರಿ ಎಂಬ ಸಂದೇಶವನ್ನು ಪ್ರದರ್ಶಿಸುತ್ತದೆ. ವಿಂಡೋಸ್ 11 ಸೆಟಪ್ ಪುಟದೊಂದಿಗೆ ನಿಮ್ಮನ್ನು ಸ್ವಾಗತಿಸಲಾಗುತ್ತದೆ. ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಅಂಡ್ ಟೈಮ್ ಕರೆನ್ಸಿ ಫಾರ್ಮ್ಯಾಟ್ ಆಯ್ಕೆ ಮಾಡಿ ಮತ್ತು ಮುಂದೆ ಕ್ಲಿಕ್ ಮಾಡಿ. ನಂತರ ಕೀಬೋರ್ಡ್ ಇನ್ಪುಟ್ ಮೆಥಡ್ಸ್ ವಿಧಾನಗಳನ್ನು ಆಯ್ಕೆ ಮಾಡಿ ಮತ್ತು ಮುಂದಿನದು. ನಾವು ಫ್ರೆಶ್ ಇನ್ಸ್ಟಾಲೇಷನ್ ಮಾಡುತ್ತಿದ್ದೇವೆ. ಇನ್ಸ್ಟಾಲ್ ವಿಂಡೋಸ್ 11 ಆಯ್ಕೆಯನ್ನು ಅಗ್ರಿ ಎವ್ರಿಥಿಂಗ್ ವಿಲ್ ಬಿ ಡಿಲೀಟೆಡ್ ಇನ್ಕ್ಲೂಡಿಂಗ್ ದ ಫೈಲ್ಸ್ ಅಂಡ್ ಸೆಟ್ಟಿಂಗ್ಸ್ ಎಂದು ಗುರುತಿಸಿ ನಂತರ ಮುಂದೆ ಕ್ಲಿಕ್ ಮಾಡಿ. ನಿಮ್ಮ ಪಿಸಿ ಅಥವಾ ಲ್ಯಾಪ್ಟಾಪ್ ಅನ್ನು ವಿಂಡೋಸ್ 11 ಅಥವಾ 10 ನೊಂದಿಗೆ ರವಾನಿಸಿದ್ದರೆ ಅದು ಸ್ವಯಂಚಾಲಿತವಾಗಿ ಡಿಜಿಟಲ್ ಪರವಾನಗಿಯನ್ನು ಪತ್ತೆ ಮಾಡುತ್ತದೆ ಮತ್ತು ಈ ಮೆನುವನ್ನು ತೋರಿಸುವುದಿಲ್ಲ. ಆದರೆ ನಮಗೆ ಈಗ ನಾವು ಐ ಡೋಂಟ್ ಹ್ಯಾವ್ ಅ ಪ್ರಾಡಕ್ಟ್ ಕೀ ಕ್ಲಿಕ್ ನೆಕ್ಸ್ಟ್. ಪಿಸಿಯು ವಿಂಡೋಸ್ ಲೈಸೆನ್ಸ್ ಹೊಂದಿದ್ದರೆ ನಂತರ ಸೂಕ್ತವಾದ ವಿಂಡೋಸ್ ಲೈಸೆನ್ಸ್ ಆವೃತ್ತಿಯನ್ನು ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಲ್ಯಾಪ್ಟಾಪ್ಗಳು ವಿಂಡೋಸ್ 11 ಹೋಮ್ ಸಿಂಗಲ್ ಲೈಸೆನ್ಸ್ ಅನ್ನು ಹೊಂದಿರುತ್ತದೆ. ಇದು ಡಿಸ್ಕ್ ಲೊಕೇಶನ್ ಸೆಟಪ್ ಪೇಜ್ ಮೇಲೆ ಇಳಿಯುತ್ತದೆ. ಡಿಸ್ಕ್ ಅನ್ನು ಆಯ್ಕೆ ಮಾಡಿ ಮತ್ತು ಪಾರ್ಟಿಷನ್ ರಚಿಸು ಕ್ಲಿಕ್ ಮಾಡಿ. ಅದು ಸ್ವಯಂಚಾಲಿತವಾಗಿ 1-2 ಪಾರ್ಟಿಷನ್ಸ್ ರಚಿಸುತ್ತದೆ ಮತ್ತು ಮುಂದೆ ಕ್ಲಿಕ್ ಮಾಡಿ. ವಿಂಡೋಸ್ 11 ಅನ್ನು ಸ್ಥಾಪಿಸಲು ಸಿದ್ಧವಾಗಿದೆ. ಸೆಟಪ್ ವಾರ್ನಿಂಗ್ ಡೇಟಾ ವೈಪ್ ಕಂಪ್ಲೀಟ್ ಫ್ರಮ್ ದ ಡಿಸ್ಕ್ ನೆಕ್ಸ್ಟ್ ಕ್ಲಿಕ್ ಮಾಡಿ.
ಈಗ ಸಿಸ್ಟಮ್ ಆಟೋಮ್ಯಾಟಿಕ್ಲಿ ರೆಸ್ಟಾರ್ಟ್ ಮತ್ತು ಬ್ಲಾಕ್ ಸ್ಕ್ರೀನ್ ಮೇನೇಲ್ ಇನ್ಸ್ಟಾಲೇಷನ್ ಪ್ರಾರಂಭಿಸುತ್ತದೆ. ಇಲ್ಲಿ ವಿಂಡೋಗಳು ಸಿಸ್ಟಮ್ ಅನ್ನು ಒಂದೆರಡು ಬಾರಿ ರೆಸ್ಟಾರ್ಟ್ ಆಗಬಹುದು. ಔಟ್ ಆಫ್ ಬಾಕ್ಸ್ ಎಕ್ಸ್ಪೀರಿಯನ್ಸ್ ಪುಟವನ್ನು ನೀವು ನೋಡುವವರೆಗೆ ಕಾಯಿರಿ. ಇಲ್ಲಿ ಶಿಫ್ಟ್ ಒತ್ತಿ ಮತ್ತು 10 ಅದು ವಿಂಡೋ ಕಮಾಂಡ್ ಪ್ರಾಂಪ್ಟ್ ಅನ್ನು ತೆರೆಯುತ್ತದೆ. ಕಮಾಂಡ್ ಪ್ರಾಂಪ್ಟ್ ವಿಂಡೋದ ಮೇಲೆ ಕ್ಲಿಕ್ ಮಾಡಿ oobe bypassnro ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ ಸಕ್ಸೆಸ್ಫುಲ್ ಮೆಸೇಜ್ ಪ್ರದರ್ಶಿಸಲಾಗುತ್ತದೆ ಮತ್ತು ಸಿಸ್ಟಮ್ ಸೆಟಪ್ ಅನ್ನು ಮರುಪ್ರಾರಂಭಿಸಬಹುದು. ಕೀಬೋರ್ಡ್ ನಂತರ ಪ್ರದೇಶವನ್ನು ಆಯ್ಕೆ ಮಾಡುವ ಮೂಲಕ ಸೆಟಪ್ ಅನ್ನು ಮುಂದುವರಿಸಿ ಮತ್ತು ಎರಡನೇ ಕೀಬೋರ್ಡ್ ಅನ್ನು ಬಿಟ್ಟುಬಿಡಿ. ಈಗ ಇಲ್ಲಿ ನಾವು ನನ್ನ ಬಳಿ ಇಂಟರ್ನೆಟ್ ಹೊಂದಿಲ್ಲ ಎಂದು ಕ್ಲಿಕ್ ಮಾಡಬಹುದು. ಅದು ಯೂಸರ್ ನೇಮ್ ಕೇಳುತ್ತದೆ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ ಮತ್ತು ಕೇಳಿ ಮತ್ತು ಪಾಸ್ವರ್ಡ್ ಕೇಳುತ್ತದೆ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೀವು ಎಲ್ಲಾ ಪ್ರೈವಸಿ ಸೆಟ್ಟಿಂಗ್ಸ್ ಅನ್ನು ಅನ್ಚೆಕ್ ಮಾರ್ಕ್ ಮಾಡಿ. ಇದರಿಂದ ಸೀಮಿತ ಪ್ರಮಾಣದ ಟೆಲಿಮೆಟ್ರಿ ಡೇಟಾವನ್ನು ಹಂಚಿಕೊಳ್ಳಲಾಗುತ್ತದೆ. ನಂತರ ವಿಂಡೋಸ್ ಆಟೋಮ್ಯಾಟಿಕ್ಲಿ ಡೆಸ್ಕ್ಟಾಪ್ಗೆ ಲೋಡ್ ಆಗುತ್ತದೆ. ಈ ಗೈಡ್ ನಿಮ್ಮ ಸಿಸ್ಟಂನಲ್ಲಿ ವಿಂಡೋಸ್ 11 ಅನ್ನು ಇನ್ಸ್ಟಾಲೇಷನ್ ನಿಮಗೆ ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ. ಥ್ಯಾಂಕ್ ಯು. ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್.